ಪ್ರಮೋಟರ್ ಅಥವಾ ಪ್ರವರ್ತಕರು ಎಂದರೆ ಯಾರು ಹಾಗೂ ಕಂಪನಿಯ ಪ್ರವರ್ತಕರ ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡಬಹುದಾಗಿದ್ದು, ಅದಕ್ಕೂ ಮೊದಲು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಪ್ರವರ್ತಕರು ಅಥವಾ ಪ್ರವರ್ತಕ ಎಂದರೆ ಯಾರು ಎಂಬುದರ ಬಗ್ಗೆ ನೋಡುವುದಾದರೆ, ಪ್ರವರ್ತಕ ಎಂದರೆ ಕಂಪನಿಯ ರಚನೆಗೆ ಪ್ರಾಸಂಗಿಕವಾಗಿ ಅಗತ್ಯವಾದ ಪ್ರಾಥಮಿಕ ಕೆಲಸವನ್ನು ಮಾಡುವ ವ್ಯಕ್ತಿ. ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಅಸ್ತಿತ್ವಕ್ಕೆ ತರಲು ಮತ್ತು ಸಂಘಟಿತ ಕಂಪನಿಗೆ ಎಲ್ಲ ಅಗತ್ಯ ಮತ್ತು ಪ್ರಾಸಂಗಿಕ ಪೂರ್ವಭಾವಿಗಳನ್ನು ಕೈಗೊಳ್ಳುವ, ಮಾಡುವ ಮತ್ತು ರೂಪಿಸುವಂತಹ ವ್ಯಕ್ತಿಗೆ ಇದು ಸಹವರ್ತಿ ಪದವಾಗಿದೆ. ಅಥವಾ ಕಂಪನಿಯ ವ್ಯವಹಾರಗಳನ್ನು ನಿಯಂತ್ರಿಸುವ ಮೊದಲ ವ್ಯಕ್ತಿಗಳು ಅದರ ಪ್ರವರ್ತಕರು. ನಿರ್ದಿಷ್ಟ ವಿಷಯವನ್ನು ಉಲ್ಲೇಖಿಸಿ ಕಂಪನಿಯನ್ನು ರೂಪಿಸುವ ಮತ್ತು ನಂತರ ಅದನ್ನು ಹೊಂದಿಸುವ ಕಲ್ಪನೆಯನ್ನು ಅವರು ಕಲ್ಪಿಸುತ್ತಾರೆ. ಕಂಪನಿಯನ್ನು ಸಂಘಟಿಸಲು ಅವರು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾರೆ. ಅದೇ ರೀತಿ ಕಂಪನಿ ಕಾಯಿದೆ ಸೆಕ್ಷನ್ 2/69ರಲ್ಲಿ ಪ್ರವರ್ತಕ ಎಂದರೆ ಎಂಬುದರ ಬಗ್ಗೆ ನೋಡುವುದಾದರೆ, ಒಬ್ಬ ವ್ಯಕ್ತಿ ಪ್ರಾಸ್ಪೆಕ್ಟಸ್ನಲ್ಲಿ ವಿತರಣಾ ಪತ್ರದಲ್ಲಿ ಯಾರನ್ನು ಹೆಸರಿಸಲಾಗಿದೆ ಅಥವಾ ವಿಭಾಗ 92ರಲ್ಲಿ ಉಲ್ಲೇಖಿಸಲಾದ ವಾರ್ಷಿಕ ರಿಟರ್ನ್ನಲ್ಲಿ ಕಂಪನಿಯಿಂದ ಗುರುತಿಸಲಾಗಿದೆ ಅಥವಾ ಕಂಪನಿಯ ವ್ಯವಹಾರಗಳ ಮೇಲೆ ನೇರವಾಗಿ ಅಥವಾ ಪರೋಕ್ಷವಾಗಿ ಷೇರುದಾರರಾಗಿ, ನಿರ್ದೇಶಕರಾಗಿ ಅಥವಾ ಇನ್ಯಾವುದೇ ನಿಯಂತ್ರಣವನ್ನು ಹೊಂದಿರುವವರು, ಅಥವಾ ಕಂಪನಿಯ ನಿರ್ದೇಶಕರ ಮಂಡಳಿಯು ಯಾರ ಸಲಹೆ, ನಿರ್ದೇಶನಗಳು ಅಥವಾ ಸೂಚನೆಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸಲು ಒಗ್ಗಿಕೊಂಡಿರುತ್ತದೆ. ಉಪಖಂಡ ಸಿನಲ್ಲಿರುವ ಯಾವುದು ಕೇವಲ ವೃತ್ತಿಪರ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುವ ವ್ಯಕ್ತಿಗೆ ಅನ್ವಯಿಸುವುದಿಲ್ಲ. ನಾವು ಈ ಒಂದು ಪ್ರವರ್ತಕರ ಪ್ರಮುಖ ಕರ್ತವ್ಯಗಳ ಬಗ್ಗೆ ನೋಡುವುದಾದರೆ, ಪ್ರಮುಖವಾಗಿ 14 ಅಂಶಗಳು ಅಥವಾ ಕರ್ತವ್ಯಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡಬಹುದಾಗಿದೆ. ಮೊದಲನೇ ಕರ್ತವ್ಯ, ಗುಪ್ತ ಅಥವಾ ರಹಸ್ಯ ಲಾಭವನ್ನು ಬಹಿರಂಗಪಡಿಸುವ ಕರ್ತವ್ಯ. ಪ್ರವರ್ತಕರ ಆದ್ಯ ಕರ್ತವ್ಯವೆಂದರೆ ವ್ಯವಹಾರಕ್ಕೆ ನಿಷ್ಠರಾಗಿರುವುದು ಮತ್ತು ದುಷ್ಕೃತ್ಯದಲ್ಲಿ ಭಾಗಿಯಾಗಬಾರದು. ಆಸ್ತಿಯನ್ನು ಖರೀದಿಸುವ ಮತ್ತು ಅದನ್ನು ಬಹಿರಂಗಪಡಿಸದೆ ಲಾಭಕ್ಕಾಗಿ ಮಾರಾಟ ಮಾಡುವುದು ಮುಂತಾದ ಪ್ರಚಾರ ಚಟುವಟಿಕೆಗಳನ್ನು ನಡೆಸುವಾಗ ಅವರು ರಹಸ್ಯ ಅಥವಾ ಗುಪ್ತ ಲಾಭಗಳನ್ನು ಗಳಿಸಬಾರದು. ಅಂತಹ ಲಾಭವನ್ನು ಗಳಿಸಲು ಅವರಿಗೆ ನಿರ್ಬಂಧವಿಲ್ಲ, ಆದರೆ ಅವರು ಅದನ್ನು ಬಹಿರಂಗಪಡಿಸಬೇಕು ಎಂಬ ಏಕೈಕ ಷರತ್ತು. ಅವರು ತಮ್ಮ ಲಾಭದಾಯಕತೆ ಮತ್ತು ಗಳಿಕೆಗೆ ಸಂಬಂಧಿಸಿದ ಎಲ್ಲ ಮಾಹಿತಿಯನ್ನು ಎಲ್ಲ ಸಂಬಂಧಿತ ಕಂಪನಿ ಮಧ್ಯಸ್ಥಗಾರರೊಂದಿಗೆ ಹಂಚಿಕೊಳ್ಳಬೇಕು. ಪ್ರವರ್ತಕರ ಎರಡನೇ ಕರ್ತವ್ಯ, ಎಲ್ಲ ವಸ್ತು ಸಂಗತಿಗಳನ್ನು ಅಥವಾ ಆಸಕ್ತಿಗಳನ್ನು ಬಹಿರಂಗಪಡಿಸುವ ಕರ್ತವ್ಯ. ಪ್ರವರ್ತಕರು ಕಂಪನಿಯೊಂದಿಗೆ ನಂಬಿಕೆ ಮತ್ತು ವಿಶ್ವಾಸದ ಸಂಬಂಧವನ್ನು ಹೊಂದಿದ್ದಾರೆ. ಅಂದರೆ ವಿಶ್ವಾಸಾರ್ಹ ಸಂಬಂಧ. ಈ ವಿಶ್ವಾಸಾರ್ಹ ಸಂಬಂಧದ ಅಡಿಯಲ್ಲಿ ಕಂಪನಿಯ ವ್ಯವಹಾರ ಮತ್ತು ರಚನೆಗೆ ಸಂಬಂಧಿಸಿದ ಎಲ್ಲ ವಸ್ತು ಸಂಗತಿಗಳನ್ನು ಅಥವಾ ಆಸಕ್ತಿಗಳನ್ನು ಸಂಬಂಧಿತ ಸದಸ್ಯರೊಂದಿಗೆ ಬಹಿರಂಗಪಡಿಸುವ ಕರ್ತವ್ಯವನ್ನು ಪ್ರವರ್ತಕರು ಹೊಂದಿರುತ್ತಾರೆ. ಮೂರನೇ ಪ್ರವರ್ತಕರ ಕರ್ತವ್ಯವೇನೆಂದರೆ ಕಂಪನಿಯ ಹಿತದೃಷ್ಟಿಯಿಂದ ವರ್ತಿಸುವ ಕರ್ತವ್ಯ. ಎಲ್ಲ ಸಂದರ್ಭಗಳಲ್ಲಿ ಪ್ರವರ್ತಕರು ತಮ್ಮ ವೈಯಕ್ತಿಕ ಆಸಕ್ತಿಗಳಿಗಿಂತ ಅಥವಾ ಹಿತಾಸಕ್ತಿಗಿಂತ ಕಂಪನಿಯ ಆಸಕ್ತಿಗೆ, ಹಿತಾಸಕ್ತಿಗೆ ಆದ್ಯತೆ ನೀಡಬೇಕು. ಅವರು ಅದರ ರಚನೆ ಮತ್ತು ಎಲ್ಲ ವ್ಯವಹಾರಗಳಲ್ಲಿ ಕಂಪನಿಯ ಉತ್ತಮ ಆಸಕ್ತಿಗೆ ಹೆಚ್ಚಿನ ಪರಿಗಣನೆಯನ್ನು ನೀಡಬೇಕು. ಪ್ರವರ್ತಕರ ನಾಲ್ಕನೇ ಕರ್ತವ್ಯ, ಎಲ್ಲ ಖಾಸಗಿ ವ್ಯವಸ್ಥೆಗಳನ್ನು ಬಹಿರಂಗಪಡಿಸುವ ಕರ್ತವ್ಯ. ಕಂಪನಿಯನ್ನು ರಚಿಸುವಾಗ ಮತ್ತು ಸ್ಥಾಪಿಸುವಾಗ ಅನೇಕ ಖಾಸಗಿ ವಹಿವಾಟುಗಳು ನಡೆಯುತ್ತವೆ. ಆದಾಗ್ಯೂ ಅಂತಹ ವಹಿವಾಟುಗಳನ್ನು ಪ್ರವರ್ತಕರು ಸದಸ್ಯರಿಗೆ ಬಹಿರಂಗಪಡಿಸಬೇಕು. ಎಲ್ಲ ಖಾಸಗಿ ವಹಿವಾಟುಗಳನ್ನು ಮತ್ತು ಅವುಗಳಿಂದ ಗಳಿಸಿದ ಲಾಭವನ್ನು
ಸದಸ್ಯರಿಗೆ ಬಹಿರಂಗಪಡಿಸುವುದು ಪ್ರವರ್ತಕರ ಕರ್ತವ್ಯವಾಗಿದೆ. ಪ್ರವರ್ತಕರ 5ನೇ ಕರ್ತವ್ಯ, ಪ್ರವರ್ತಕನು ತಾನು ಟ್ರಸ್ಟಿಯಾಗಿ ಪಡೆದದ್ದನ್ನು ಕಂಪನಿಗೆ ಒಳ್ಳೆಯದನ್ನು ಮಾಡಬೇಕಾಗಿರುವ ಕರ್ತವ್ಯ. ಪ್ರವರ್ತಕರು ಕಂಪನಿಯೊಂದಿಗೆ ವಿಶ್ವಾಸಾರ್ಹ ಸಂಬಂಧವನ್ನು ಹೊಂದಿದ್ದಾರೆ. ಅವರು ಫಲಾನುಭವಿ ಟ್ರಸ್ಟಿಯನ್ನು ಪಡೆದ ಯಾವುದಾದರನ್ನಾದರೂ ತನ್ನ ಕಂಪನಿಗೆ ಉತ್ತಮಗೊಳಿಸುವುದು ಪ್ರವರ್ತಕರ ಕರ್ತವ್ಯ. ಪ್ರವರ್ತಕರ 6ನೇ ಕರ್ತವ್ಯ, ಭವಿಷ್ಯದ ಹಂಚಿಕೆದಾರರ ವಿರುದ್ಧ ಪ್ರವರ್ತಕರ ಕರ್ತವ್ಯ. ಅಂದರೆ ಪ್ರವರ್ತಕರು ಕಂಪನಿಯೊಂದಿಗೆ ವಿಶ್ವಾಸಾರ್ಹ ಸಂಬಂಧವನ್ನು ಹೊಂದಿದ್ದಾರೆ. ಅದೇ ರೀತಿಯಲ್ಲಿ ಪ್ರವರ್ತಕರು ಸಹ ಷೇರುಗಳ ಭವಿಷ್ಯದ ಹಂಚಿಕೆಗಳೊಂದಿಗೆ ವಿಶ್ವಾಸಾರ್ಹ ಸಂಬಂಧವನ್ನು ಹೊಂದಿರುತ್ತಾರೆ. ಪ್ರವರ್ತಕರ 7ನೇ ಕರ್ತವ್ಯ, ಭಾರತೀಯ ಕಾಂಟ್ರಾಕ್ಟ್ ಆಕ್ಟ್ ಅಥವಾ ಕರಾರು ಕಾಯಿದೆ ಅಡಿಯಲ್ಲಿ ಪ್ರವರ್ತಕರ ಕರ್ತವ್ಯಗಳು. ಅಂದರೆ ಭಾರತೀಯ ಗುತ್ತಿಗೆ ಕಾಯ್ದೆಯಡಿ ಕಂಪನಿಗೆ ಪ್ರವರ್ತಕರ ಕರ್ತವ್ಯಗಳನ್ನು ನ್ಯಾಯಾಲಯಗಳು ಯಾವುದೇ ವಿವರವಾಗಿ ವ್ಯವಹರಿಸಿಲ್ಲ. ಅವರು ಒಪ್ಪಂದದ ಮೇಲೆ ಅವಲಂಬಿತರಾಗಲು ಸಾಧ್ಯವಿಲ್ಲ. ಏಕೆಂದರೆ ಪ್ರಚಾರವು ಪ್ರಾರಂಭವಾಗುವ ಸಮಯದಲ್ಲಿ ಕಂಪನಿಯು ಸಂಘಟಿತವಾಗಿಲ್ಲ ಮತ್ತು ಅದರ ಪ್ರವರ್ತಕರೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರವರ್ತಕರ ಕರ್ತವ್ಯಗಳು ಉದ್ಯೋಗದ ಒಪ್ಪಿಗೆವಿಲ್ಲದೆ ಇನ್ನೊಬ್ಬರ ಪರವಾಗಿ ಕಾರ್ಯನಿರ್ವಹಿಸುವ ಅಥವಾ ಒಬ್ಬ ವ್ಯಕ್ತಿಯಂತೆಯೇ ಇರಬೇಕು. ಅಂದರೆ ವಂಚನೆಯಿಂದ ದೂರ ಇಡುವುದು ಮತ್ತು ಸಮಂಜಸವಾದ ಕೌಶಲ್ಯ ಮತ್ತು ಕಾಳಜಿಯನ್ನು ನಿರ್ವಹಿಸುವುದು. ಹೀಗಾಗಿ ಪ್ರವರ್ತಕರು ನಿರ್ಲಕ್ಷ್ಯದಿಂದ ಕಂಪನಿಯು ತನ್ನ ಸ್ವಂತ ಸೇರಿದಂತೆ ಆಸ್ತಿಯನ್ನು ಅದರ ಮೌಲ್ಯಕ್ಕಿಂತ ಹೆಚ್ಚಿನದನ್ನು ಖರೀದಿಸಲು ಅನುಮತಿಸಿದರೆ ಅದು ಅನುಭವಿಸುವ ನಷ್ಟಕ್ಕೆ ಅವನು ಕಂಪನಿಗೆ ಜವಾಬ್ದಾರನಾಗಿರುತ್ತಾನೆ. ಅದೇ ರೀತಿ ಪ್ರಾಸ್ಪೆಕ್ಟಸ್ನಲ್ಲಿ ತಪ್ಪಾಗಿ ನಿರೂಪಿಸಲು ಜವಾಬ್ದಾರರಾಗಿರುವ ಪ್ರವರ್ತಕರನ್ನು ಭಾರತೀಯ ಗುತ್ತಿಗೆ ಕಾಯಿದೆಯ ಸೆಕ್ಷನ್ 17ರ ಅಡಿಯಲ್ಲಿ ವಂಚನೆಯ ತಪ್ಪಿತಸ್ಥರೆಂದು ಪರಿಗಣಿಸಬಹುದು ಮತ್ತು ಇದರ ಪರಿಣಾಮವಾಗಿ ಕಾಯಿದೆಯ ಸೆಕ್ಷನ್ 19ರ ಅಡಿಯಲ್ಲಿ ಹಾನಿಗಳಿಗೆ ಹೊಣೆಗಾರರಾಗಬಹುದು. ಪ್ರವರ್ತಕರ 8ನೇ ಕರ್ತವ್ಯವೇನೆಂದರೆ ಸರಿಯಾದ ಶ್ರದ್ಧೆ ಮತ್ತು ಕಾಳಜಿಯನ್ನು ವ್ಯಾಯಾಮ ಮಾಡುವ ಕರ್ತವ್ಯ. ಕಂಪನಿಯ ಪ್ರವರ್ತಕನು ಕಂಪನಿಯ ಅಭಿವೃದ್ಧಿ ಮತ್ತು ಬೆಳವಣಿಗೆಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ನಿರ್ಲಕ್ಷ್ಯ ಮಾಡದೆ ಸರಿಯಾದ ಶ್ರದ್ಧೆ ಮತ್ತು ಕಾಳಜಿಯನ್ನು ವ್ಯಾಯಾಮ ಮಾಡುವ ಮುಖಾಂತರ ಕಂಪನಿಯ ಅಭಿವೃದ್ಧಿ ಬೆಳವಣಿಗೆಗೆ ಉತ್ತಮ ರೀತಿಯಲ್ಲಿ ಸಹಕರಿಸುವಂತಹ ಕರ್ತವ್ಯವನ್ನು ಪ್ರವರ್ತಕರು ಹೊಂದಿರಬೇಕಾಗಿರುತ್ತದೆ. ಪ್ರವರ್ತಕರ 9ನೇ ಕರ್ತವ್ಯವೇನೆಂದರೆ ಕಂಪನಿಯ ನೋಂದಾವಣೆಗೆ ಪ್ರಾಮಾಣಿಕ ಪ್ರಯತ್ನ ತೆಗೆದುಕೊಳ್ಳುವ ಕರ್ತವ್ಯ. ಅಂದರೆ ಕಂಪನಿಯ ಪ್ರಾರಂಭಿಕ ನೋಂದಾವಣೆಗೆ ಸಂಬಂಧಿಸಿದಂತೆ ಸರಿಯಾದ ಸೂಕ್ತ ದಾಖಲಾತಿಗಳನ್ನು ಸೂಕ್ತ ಮಾಹಿತಿಗಳನ್ನು ನೀಡುವ ಮೂಲಕ ಯಾವುದೇ ಮೋಸ ವಂಚನೆ ಇನ್ನಿತರ ಅಂಶಗಳ ಆಧಾರದ ಮೇಲೆ ವಂಚಿಸದೆ ಸರಿಯಾದ ಪ್ರಾಮಾಣಿಕ ಪ್ರಯತ್ನದ ಮೂಲಕ ನೋಂದಾವಣೆ ಮಾಡಿಸುವ ಕರ್ತವ್ಯವನ್ನು ಹೊಂದಿದ್ದ ಪ್ರವರ್ತಕರ 10ನೇ ಕರ್ತವ್ಯವೇನೆಂದರೆ ಸ್ವತ್ತುಗಳಿಂದ ಯಾವುದೇ ವೈಯಕ್ತಿಕ ಲಾಭ ಗಳಿಸದೆ ಇರುವ ಕರ್ತವ್ಯ. ಅಂದರೆ ಕಂಪನಿಗೆ ಸಂಬಂಧಿಸಿದಂತಹ ಸ್ವತ್ತುಗಳನ್ನು ಅವುಗಳಿಂದ ಬರುವ ಲಾಭಗಳನ್ನು ಯಾವುದೇ ರೀತಿಯಲ್ಲೂ ತಮ್ಮ ಸ್ವಂತ ವೈಯಕ್ತಿಕ ಲಾಭಗಳಿಗೆ ಬಳಸಿಕೊಳ್ಳಬಾರದು ಎಂಬುದೂ ಸಹ ಅವರ ಪ್ರಮುಖ ಕರ್ತವ್ಯವಾಗಿದೆ. ಪ್ರವರ್ತಕರ 11ನೇ ಕರ್ತವ್ಯ ಎಚ್ಚರಿಕೆಯಿಂದ ಕಂಪನಿಯ ಕಾರ್ಯಗಳನ್ನು ನೋಡಿಕೊಳ್ಳುವ ಕರ್ತವ್ಯ. ಅಂದರೆ ಯಾವುದೇ ಬಗೆಯಾದಂತಹ ಹಾನಿ ಅಥವಾ ನಷ್ಟಕ್ಕೆ ಗುರಿ ಆಗದಂತೆ ನೋಡಿಕೊಂಡು ಕಂಪನಿಯಲ್ಲಿನ ಏಳಿಗೆಗೆ ಸಂಬಂಧಿಸಿದಂತೆ ಕಂಪನಿಯ ಕಾರ್ಯಗಳನ್ನು ನಡೆಸಿಕೊಂಡು ಹೋಗುವಂತೆ ನೋಡಿಕೊಳ್ಳುವ ಅಂತಹ ಕರ್ತವ್ಯವಾಗಿದೆ. ಪ್ರವರ್ತಕರ 12ನೇ ಕರ್ತವ್ಯವೇನೆಂದರೆ ಬಡ್ಡಿ ಮತ್ತು ಲಾಭಗಳ ಬಗ್ಗೆ ಬಹಿರಂಗಪಡಿಸುವುದರ ಕರ್ತವ್ಯ. ಅಂದರೆ ಕಂಪನಿಯಲ್ಲಿನ ವ್ಯಾವಹಾರಿಕ ವಹಿವಾಟಿಗೆ ಸಂಬಂಧಿಸಿದಂತೆ ಬರುವಂತಹ ಬಡ್ಡಿ ಮತ್ತು ಇನ್ನಿತರ ಲಾಭಗಳ ಬಗ್ಗೆ ಕಂಪನಿಯ ಸದಸ್ಯರ ಜೊತೆ ಅಥವಾ ಷೇರುದಾರರ ಜೊತೆ ಬಹಿರಂಗಪಡಿಸುವ ಕರ್ತವ್ಯವನ್ನು ಹೊಂದಿದ್ದಾರೆ. ಪ್ರವರ್ತಕರ 13ನೇ
ಕರ್ತವ್ಯವೇನೆಂದರೆ ಯೋಜನೆಗಳನ್ನು ರೂಪಿಸುವ ಕರ್ತವ್ಯ. ಪ್ರತಿಯೊಂದು ಕಂಪನಿಯು ತನ್ನದೇ ಆದ ತತ್ವ ಮತ್ತು ಉದ್ದೇಶಗಳಿಂದ ಕೆಲವೊಂದು ಅಭಿವೃದ್ಧಿ ಮತ್ತು ಬೆಳವಣಿಗೆಯ ಅಂಶಗಳನ್ನು ಹೊಂದಿದ್ದು, ಸಂಬಂಧಿಸಿದಂತೆ ಪ್ರವರ್ತಕರು ಕಂಪನಿಯ ದೃಷ್ಟಿಯಿಂದ ಉತ್ತಮ ರೀತಿಯ ಯೋಜನೆಗಳನ್ನು ರೂಪಿಸುವ ಕರ್ತವ್ಯವನ್ನು ಸಹ ಹೊಂದಿರುತ್ತಾರೆ. ಪ್ರವರ್ತಕರ 14ನೆಯ ಕರ್ತವ್ಯವೇನೆಂದರೆ ಕಂಪನಿಯ ಅಭಿವೃದ್ಧಿ ಮತ್ತು ಬೆಳವಣಿಗೆಯ ಸಹಕರಿಸುವ ಕರ್ತವ್ಯ. ಅಂದರೆ ಪ್ರವರ್ತಕರು ಪ್ರಮುಖವಾಗಿ ಕಂಪನಿಯ ಅಭಿವೃದ್ಧಿ ಮತ್ತು ಬೆಳವಣಿಗೆಗೆ ಸಂಬಂಧಿಸಿದಂತೆ ಆದ್ಯ ಕರ್ತವ್ಯವನ್ನು ವಹಿಸಬೇಕು. ಏಕೆಂದರೆ ಕಂಪನಿಯ ಅಭಿವೃದ್ಧಿ ಮತ್ತು ಬೆಳವಣಿಗೆ ಷೇರುದಾರರ ಏಳಿಗೆ ಮತ್ತು ಅಭಿವೃದ್ಧಿಯಾಗಿದೆ. ಆ ಒಂದು ಕಾರಣದಿಂದ ಕಂಪನಿ ಅಭಿವೃದ್ಧಿ ಬೆಳವಣಿಗೆಯ ಸಹಕರಿಸುವ ಕರ್ತವ್ಯ ಹೊಂದಿದ್ದಾರೆ. ಹೀಗೆ ಮೇಲಿನ 14 ಅಂಶಗಳನ್ನು ಅವರ ಕರ್ತವ್ಯಗಳಾಗಿ ತಿಳಿಯಬಹುದಾಗಿದೆ. ಅದೇ ರೀತಿ ಕಂಪನಿಯ ಪ್ರವರ್ತಕರ ಪ್ರಮುಖ ಹೊಣೆಗಾರಿಕೆಗಳು ಅಥವಾ ಜವಾಬ್ದಾರಿಗಳನ್ನು ನೋಡುವುದಾದರೆ, ಮೊದಲನೇ ಹೊಣೆಗಾರಿಕೆ ಲಾಭದ ಖಾತೆಗೆ ಹೊಣೆಗಾರಿಕೆ. ಅಂದರೆ ಪ್ರವರ್ತಕರು ಕಂಪನಿಗೆ ಸಂಪೂರ್ಣ ಬಹಿರಂಗಪಡಿಸದೆ ಮಾಡಿದ ಎಲ್ಲ ರಹಸ್ಯ ಲಾಭಗಳಿಗೆ ಕಂಪನಿಗೆ ಲೆಕ್ಕ ಹಾಕಲು ಹೊಣೆಗಾರರಾಗಿದ್ದಾರೆ. ಅವರು ಲಾಭದ ಮೊತ್ತಕ್ಕಾಗಿ ಪ್ರವರ್ತಕನ ಮೇಲೆ ಮೊಕದ್ದಮೆ ಹೂಡುತ್ತಾರೆ ಮತ್ತು ಅದನ್ನು ಬಡ್ಡಿಯೊಂದಿಗೆ ಮರುಪಡೆಯುತ್ತಾರೆ. ಎರಡನೇ ಹೊಣೆಗಾರಿಕೆ ಅಥವಾ ಜವಾಬ್ದಾರಿ ಏನೆಂದರೆ ವೈಯಕ್ತಿಕ ಹೊಣೆಗಾರಿಕೆ. ಅಂದರೆ ಒಪ್ಪಂದಗಳನ್ನು ಬಿಡುಗಡೆ ಮಾಡುವವರಿಗೆ ಅಥವಾ ಕಂಪನಿಯು ಪ್ರವರ್ತಕರ ಹೊಣೆಗಾರಿಕೆಯನ್ನು ತೆಗೆದುಕೊಳ್ಳುವವರಿಗೆ ಕಂಪನಿಯ ಪರವಾಗಿ ಅವರು ಮಾಡಿದ ಎಲ್ಲ ಒಪ್ಪಂದಗಳಿಗೆ ಪ್ರವರ್ತಕರು ವೈಯಕ್ತಿಕವಾಗಿ ಜವಾಬ್ದಾರರಾಗಿರುತ್ತಾರೆ. ಪ್ರವರ್ತಕರ 3ನೇ ಹೊಣೆಗಾರಿಕೆ ಏನೆಂದರೆ ಪ್ರಾಸ್ಪೆಕ್ಟಸ್ನಲ್ಲಿನ ಅಥವಾ ವಿವರಣಾ ಪತ್ರದಲ್ಲಿನ ತಪ್ಪು ಹೇಳಿಕೆಯ ಹೊಣೆಗಾರಿಕೆ. ಪ್ರಾಸ್ಪೆಕ್ಟಸ್ನ ಅಥವಾ ವಿವರಣಾ ಪತ್ರದಲ್ಲಿನ ಅಸಮರ್ಪಕ ನಿರ್ವಹಣೆಯ ಸಂದರ್ಭದಲ್ಲಿ ಪ್ರವರ್ತಕರು ಜವಾಬ್ದಾರನಾಗಿರುತ್ತಾನೆ ಮತ್ತು ಪ್ರಾಸ್ಪೆಕ್ಟಸ್ನಲ್ಲಿನ ತಪ್ಪು ಮಾಹಿತಿಯಿಂದ ಉಂಟಾದ ಯಾವುದೇ ನಷ್ಟ ಅಥವಾ ಹಾನಿಗೆ ಪ್ರತಿ ಷೇರು ಮತ್ತು ಡಿಬೆಂಚರ್ನ ಪರಿಹಾರವನ್ನು ಪಾವತಿಸಬೇಕಾಗುತ್ತದೆ. ಅಂದರೆ ಪ್ರಾಸ್ಪೆಕ್ಟಸ್ನಲ್ಲಿ ಏನು ಹೇಳಬೇಕು ಮತ್ತು ಯಾವ ವರದಿಗಳನ್ನು ಸೇರಿಸಬೇಕು ಎಂಬುದನ್ನು ವಿಭಾಗ 26 ವಿವರಿಸುತ್ತದೆ. ಈ ನಿಬಂಧನೆಯನ್ನು ಅನುಸರಿಸದಿದ್ದರೆ ಷೇರುದಾರರಿಂದ ಪ್ರವರ್ತಕರನ್ನು ಹೊಣೆಗಾರರನ್ನಾಗಿ ಅಥವಾ ಜವಾಬ್ದಾರರನ್ನಾಗಿ ಮಾಡಬಹುದಾಗಿದೆ. ಪ್ರವರ್ತಕರ 4ನೇ ಹೊಣೆಗಾರಿಕೆ ಅಥವಾ ಜವಾಬ್ದಾರಿ ಏನೆಂದರೆ ನಾಗರಿಕ ಹೊಣೆಗಾರಿಕೆ. ಸೆಕ್ಷನ್ 35 ಯಾವುದೇ ಪ್ರಾಸ್ಪೆಕ್ಟಸ್ನ ತಪ್ಪು ಹೇಳಿಕೆಗಳಿಗೆ ನಾಗರಿಕ ಹೊಣೆಗಾರಿಕೆಗಳನ್ನು ವಿವರಿಸುತ್ತದೆ. ಈ ವಿಭಾಗದ ಅಡಿಯಲ್ಲಿ ಪ್ರಾಸ್ಪೆಕ್ಟಸ್ನ ಆಧಾರದ ಮೇಲೆ ಕಂಪನಿಯ ಷೇರುಗಳು ಮತ್ತು ಡಿಬೆಂಚರ್ಗಳಿಗೆ ಚಂದಾದಾರರಾಗಿರುವ ವ್ಯಕ್ತಿಯು ಪ್ರಾಸ್ಪೆಕ್ಟಸ್ನಲ್ಲಿನ ಯಾವುದೇ ಸುಳ್ಳು ಹೇಳಿಕೆಗಳಿಗೆ ಪ್ರವರ್ತಕರನ್ನು ಹೊಣೆಗಾರರನ್ನಾಗಿ ಮಾಡಬಹುದು. ಪ್ರಾಸ್ಪೆಕ್ಟಸ್ನಲ್ಲಿ ಮಾಡಿದ ಸುಳ್ಳು ಹೇಳಿಕೆಗಳ ಪರಿಣಾಮವಾಗಿ ಷೇರುಗಳು ಅಥವಾ ಡಿಬೆಂಚರ್ಗಳಿಗೆ ಚಂದಾದಾರರಾಗಿರುವ ಯಾವುದೇ ವ್ಯಕ್ತಿಯಿಂದ ಅನುಭವಿಸಿದ ಯಾವುದೇ ನಷ್ಟ ಅಥವಾ ಹಾನಿಗೆ ಪ್ರವರ್ತಕರನ್ನು ಹೊಣೆಗಾರರನ್ನಾಗಿ ಮಾಡಬಹುದು. ಸೆಕ್ಷನ್ 62ರ ಅಡಿಯಲ್ಲಿ ಪ್ರವರ್ತಕರು ತನ್ನ ಹೊಣೆಗಾರಿಕೆಯನ್ನು ತಪ್ಪಿಸಲು ಕಾರಣಗಳ ಬಗ್ಗೆ ನಿರ್ದಿಷ್ಟ ನಿಬಂಧನೆಗಳನ್ನು ಸಹ ಒದಗಿಸಲಾಗಿದೆ. ಪ್ರಾಸ್ಪೆಕ್ಟಸ್ ತಪ್ಪು ಹೇಳಿಕೆಗೆ ಜವಾಬ್ದಾರರಾಗಿರುವ ಯಾರಿಗಾದರೂ ಈ ಪರಿಹಾರಗಳು ಲಭ್ಯವಿದೆ. ಇದೇ ರೀತಿ ಪ್ರವರ್ತಕರ 5ನೇ ಹೊಣೆಗಾರಿಕೆ ಅಥವಾ ಜವಾಬ್ದಾರಿ ಏನೆಂದರೆ ಕ್ರಿಮಿನಲ್ ಅಥವಾ ಅಪರಾಧಿಕ ಹೊಣೆಗಾರಿಕೆ. ಸೆಕ್ಷನ್ 34 ಸುಳ್ಳು ಹಕ್ಕುಗಳನ್ನು ಹೊಂದಿರುವ ಪ್ರಾಸ್ಪೆಕ್ಟಸ್ ಅನ್ನು ರಚಿಸುವ ಕ್ರಿಮಿನಲ್ ಹೊಣೆಗಾರಿಕೆಗಳೊಂದಿಗೆ ವ್ಯವಹರಿಸುತ್ತದೆ. ಅವರು ಬಿಡುಗಡೆ ಮಾಡಿದ ಪ್ರಾಸ್ಪೆಕ್ಟಸ್ ತಪ್ಪು ಹೇಳಿಕೆಗಳನ್ನು ಹೊಂದಿದ್ದರೆ ಹಿಂದಿನ 2 ಉದಾಹರಣೆಗಳಲ್ಲಿ ವಿವರಿಸಿದ ನಾಗರಿಕ ಹೊಣೆಗಾರಿಕೆಗಳ ಜೊತೆಗೆ ಪ್ರವರ್ತಕರನ್ನು ಕ್ರಿಮಿನಲ್ ಹೊಣೆಗಾರರನ್ನಾಗಿ ಮಾಡಬಹುದು. ದಂಡವು 2 ವರ್ಷಗಳ ಜೈಲು ಶಿಕ್ಷೆ ಅಥವಾ 5,000 ರೂಪಾಯಿಗಳವರೆಗೆ ದಂಡ ಅಥವಾ ಈ ಎರಡನ್ನೂ ಸಹ ನೀಡಲಾಗುತ್ತದೆ. ತಪ್ಪಾದ ಹೇಳಿಕೆಯು ಅಸಮಂಜಸವಾಗಿದೆ ಎಂದು ಅವರು ತೋರಿಸದಿದ್ದರೆ ಅಥವಾ ಸಮಂಜಸವಾದ ಆಧಾರದ ಮೇಲೆ
ಪ್ರಾಸ್ಪೆಕ್ಟಸ್ ನೀಡುವ ಸಮಯದಲ್ಲಿ ಹೇಳಿಕೆಯು ಸತ್ಯವಾಗಿದೆ ಎಂದು ನಂಬುವಲ್ಲಿ ಅವರು ಸಮರ್ಥಿಸಲ್ಪಟ್ಟಿದ್ದರೆ ಪ್ರವರ್ತಕರನ್ನು ತಪ್ಪು ಹೇಳಿಕೆಗಳಿಗೆ ಕ್ರಿಮಿನಲ್ ಅಥವಾ ಅಪರಾಧಿಕ ಹೊಣೆಗಾರರನ್ನಾಗಿ ಮಾಡಬಹುದು. ಪ್ರವರ್ತಕರ ಪ್ರಮುಖ 6ನೇ ಹೊಣೆಗಾರಿಕೆ ಏನೆಂದರೆ ಕಂಪನಿಯನ್ನು ಮುಚ್ಚುವ ಸಮಯದಲ್ಲಿ ಹೊಣೆಗಾರಿಕೆ. ಕಂಪನಿಯ ಮುಕ್ತಾಯದ ಸಂದರ್ಭದಲ್ಲಿ ಅಧಿಕೃತ ಲಿಕ್ವಿಡೇಟರ್ ಮಾಡಿದ ಅರ್ಜಿಯ ಮೇಲೆ ನ್ಯಾಯಾಲಯವು ದುರುಪಯೋಗ ಅಥವಾ ನಂಬಿಕೆಯ ಉಲ್ಲಂಘನೆಯಾಗಿ ಪ್ರವರ್ತಕರನ್ನು ಹೊಣೆಗಾರರನ್ನಾಗಿ ಮಾಡಬಹುದು. ಇದಲ್ಲದೆ ಪ್ರವರ್ತಕನ ವಿರುದ್ಧ ಲಿಕ್ವಿಡೇಟರ್ ವಂಚನೆಯನ್ನು ಆಪಾದಿಸಿದರೆ ನ್ಯಾಯಾಲಯವು ಅವನ ಸಾರ್ವಜನಿಕ ಪರೀಕ್ಷೆಗೆ ಆದೇಶಿಸಬಹುದು. ಹೀಗೆ ಪ್ರಮುಖವಾಗಿ 6 ಬಗೆಯ ಹೊಣೆಗಾರಿಕೆಗಳನ್ನು ನೋಡುವ ಮುಖಾಂತರ ಒಟ್ಟಾರೆ ಪ್ರವರ್ತಕರ ಪ್ರಮುಖವಾದಂತಹ ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳ ಜೊತೆಗೆ ಪ್ರವರ್ತಕರು ಎಂದರೆ ಯಾರು ಎಂಬುದರ ಬಗ್ಗೆ ವಿವರವಾಗಿ ಈ ಒಂದು